ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಮ್ಮ ಉದ್ಯೋಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಒಂದು ಥಂಬ್ನೇಲಿನಲ್ಲಿ ತಿಳಿಸಿರೋ ಹಾಗೆ ಫ್ರೆಂಡ್ಸ್, ನಾಳೆ ಮೇ 2ರಂದು ರಾಜ್ಯಾದ್ಯಂತ ಏನಿದೆ ಅಲ್ಲ ಫ್ರೆಂಡ್ಸ್, SSLC ಒಂದು ಎಕ್ಸಾಮಿನ ಒಂದು ರಿಸಲ್ಟ್ ಅನ್ನ ಬಿಡುಗಡೆ ಮಾಡಲಾಗುತ್ತದೆ ಕರ್ನಾಟಕ ಸರ್ಕಾರ. ಅದೇ ತರಹ ಇದರ ಒಂದು ಯಾವ ಗಂಟೆಗೆ ಇದರ ಒಂದು ರಿಸಲ್ಟ್ ಅನ್ನ ಬಿಡುಗಡೆ ಮಾಡಲಾಗುತ್ತದೆ ಮತ್ತು ಇದರ ಒಂದು ಯಾವ ತರ ನಾವು ಈ ಯಾವ ವೆಬ್ಸೈಟಿನಲ್ಲಿ ಹೋಗಿ ಇದನ್ನ ಚೆಕ್ ಮಾಡಿಕೊಳ್ಬೇಕು ಅನ್ನೋದರ ಒಂದು ಏನು ಸಂಪೂರ್ಣವಾದ ವಿಷಯ ಇದೆ ಅಲ್ಲ ಫ್ರೆಂಡ್ಸ್, ಅದನ್ನ ಒಂದು ಸವಿವರವಾಗಿ ನಾನು ನಿಮಗೆ ಮುಂಚಿತವಾಗಿ ಹೇಳುತ್ತೇನೆ. ನೀವಿಲ್ಲಿ ನೋಡಬಹುದು, ಈ ಲೇಖನದ ಮೂಲಕ ತಿಳಿಸುವ ಬಯಸುವ ವಿಷಯವೇನೆಂದರೆ ಫ್ರೆಂಡ್ಸ್, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ ಏನಿದೆ ಅಲ್ಲ SSLC ಬೋರ್ಡ್, ಅದು 2025ನೇ ಸಾಲಿನ ಒಂದು 10ನೇ ತರಗತಿಯ ಒಂದು ಫಲಿತಾಂಶ ಏನಿದೆ ಅಲ್ಲ ಫ್ರೆಂಡ್ಸ್, ಅದು ಈಗ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ. ಇದರ ಒಂದು ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತ ನಾವು ನೋಡುವುದಾದರೆ, ಇದರ ಒಂದು ರಿಸಲ್ಟ್ ನಾಳೆ ಅಂದ್ರೆ ಮೇ 2 ಅಥವಾ 3ರಂದು ಇದರ ಒಂದು ರಿಸಲ್ಟ್ ಅನ್ನ ಬಿಡಲಾಗುತ್ತದೆ ಅಂತಂದು ಅವರು SSLC ಬೋರ್ಡ್ ಅವರೇ ತಿಳಿಸಿದ್ದಾರೆ. ನಂತರ ನೀವಿಲ್ಲಿ ನೋಡಬಹುದು, ಮಾರ್ಚ್ 21ರಿಂದ 4ರವರೆಗೆ SSLC ಎಕ್ಸಾಮ್ಸ್ ಏನಿದೆ ಅಲ್ಲ ಫ್ರೆಂಡ್ಸ್, ಅದು ಎಕ್ಸಾಮ್ ಅನ್ನ ನಡೆಸಲಾಗುತ್ತಿದ್ದು ಅದು ಆಗಿದೆ ಆ ಟೈಮ್ನಲ್ಲಿ. ಅದೇ ತರಹ ಈ ಬಾರಿ 2818 ಕೇಂದ್ರಗಳಲ್ಲಿ SSLC ಎಕ್ಸಾಮ್ ಅನ್ನ ನಡೆಸಲಾಗಿದೆ ಫ್ರೆಂಡ್ಸ್. ಅದೇ ತರಹ 8.96 ಲಕ್ಷ ವಿದ್ಯಾರ್ಥಿಗಳು ಏನಿದಾರಲ್ಲ, ಇವರು ಎಕ್ಸಾಮ್ ಅನ್ನ ಬರೀಲಿಕ್ಕೆ ಇವರ ಒಂದು ಹೆಸರನ್ನ ನೋಂದಾಯಿಸಿದ್ದಾರೆ. ಅದೇ ತರಹ ಈಗ ಒಂದು ಮೇನ್ ಟಾಪಿಕ್ಗೆ ನಾವು ಬಂದ್ಬಿಡೋಣ. ಇದರ ಒಂದು SSLC ಎಕ್ಸಾಮ್ ನ ಒಂದು ರಿಸಲ್ಟ್ ನಾವು ಯಾವ ತರ ಚೆಕ್ ಮಾಡಿಕೊಳ್ಬೇಕು ಅನ್ನೋದರ ಒಂದು ಸಣ್ಣ ಒಂದು ಶಾರ್ಟ್ಕಟ್ ಆಗಿ ನಿಮಗೆ ಹೇಳ್ಬಿಡ್ತೇನೆ. ಮೊದಲನೆಯದಾಗಿ ಈ ಒಂದು ವೆಬ್ಸೈಟ್ ನಿಮಗೆ ಏನು ಕಾಣ್ತಿದೆ ಅಲ್ಲ ಫ್ರೆಂಡ್ಸ್ ಇಲ್ಲಿ ಸ್ಕ್ರೀನ್ ಮೇಲೆ, ಆ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಬೇಕಾಗಿರುತ್ತದೆ. ನಂತರ ನಿಮ್ಮ ಒಂದು ನೋಂದಣಿ ಸಂಖ್ಯೆ ಅಂದರೆ ಒಂದು ಹಾಲ್ ಟಿಕೆಟ್ ನಂಬರ್ ಏನಿದೆ ಅಲ್ಲ, ನಿಮ್ಮ ಒಂದು ನಿಮಗೆ ಅಂತಂದು ಒಂದು ಹಾಲ್ ಟಿಕೆಟ್ ಕೊಟ್ಟಿರ್ತಾರೆ, ಅದರ ಒಂದು ನಂಬರ್ ಅನ್ನ ನೀವು ಇಲ್ಲಿ ನೋಂದಾಯಿಸಬೇಕಾಗಿರುತ್ತದೆ. ನಂತರ ಜನ್ಮ ದಿನಾಂಕವನ್ನ ಸಹ ಇಲ್ಲಿ ನೋಂದಾಯಿಸಬೇಕಾಗಿರುತ್ತದೆ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್. ಅದೇ ತರಹ ಒಂದು ಸಬ್ಮಿಟ್ ಬಟನ್ ಇರುತ್ತೆ, ಅಲ್ಲಿ ನೀವು ಸಬ್ಮಿಟ್ ಅನ್ನ ಹೊಡೆದ್ಮೇಲೆ ನಿಮ್ಮ ಒಂದು ರಿಸಲ್ಟ್ ಏನಿದೆ ಅಲ್ಲ ಅದು ನಿಮಗಲ್ಲಿ ಶೋ ಆಗುತ್ತೆ. ಯಾರ್ಯಾರೆಲ್ಲ ನಾಳೆ ಈ ಒಂದು ರಿಸಲ್ಟ್ ಅನ್ನ ಚೆಕ್ ಮಾಡ್ತೀರೋ ಅಂಥವರಿಗೆ ನನ್ನ ಪರವಾಗಿ ನಿಮಗೆಲ್ಲರಿಗೂ ಚೆನ್ನಾಗಿ ಬರಲಿ, ಶುಭಾಶಯ ಅಂತಂದೆ ಹೇಳ್ತಾ ಇದ್ದೇನೆ. ನಂತರ ಇದರ ಒಂದು ರಿಸಲ್ಟ್ ಬಂದ್ಮೇಲೆ ಇದೇ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಅನ್ನ ಮಾಡ್ತೀನಿ. ಅದು ಲೈವ್ ಅಂದ್ರೆ ಯಾವ ತರ ಚೆಕ್ ಮಾಡಬೇಕು, ಅದನ್ನ ಯಾವ ತರ ಪ್ರೊಸೀಜರ್ ಇರುತ್ತೆ, ಎಲ್ಲಿ ಹೋಗ್ಬೇಕು, ಅದನ್ನ ನಿಮಗೆ ಕ್ಲಿಯರ್ ಕಟ್ ಆಗಿ ನಾಳೆ 11:30 ಅಂತಂದಿದ್ದಾರೆ ಅವರು. ಅದ್ರ ಒಳಗಾಗಿಗೆ ನಾನು ನೋಡಿ ಇದನ್ನ ಸಬ್ಮಿಟ್ ಅನ್ನ ಮಾಡ್ತೀನಿ, ಈ ಒಂದು ಅಪ್ಲೋಡ್ ಅನ್ನ ಮಾಡ್ತೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ಮಾಹಿತಿ. ಯಾರಿಗೆಲ್ಲ ನಮ್ಮ ಒಂದು ಚಾನಲ್ ಇಷ್ಟವಾಗಿದೆ ಅಂತವರು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಇನ್ನೂ ಈ ತರಹದೇ ಒಂದು ಹಲವಾರು ಸುದ್ದಿಗಳನ್ನ ನಿಮಗೆ ಬೇಗನೆ ತಲುಪಿಸುವ ಒಂದು ಪ್ರಯತ್ನವನ್ನ ನಾವು ಮಾಡುತ್ತೇವೆ ಎಂದು ಹೇಳುತ್ತಾ ಧನ್ಯವಾದಗಳು.